ರಮ್ಯಾ, ಇದೆಲ್ಲ ನಾನು ಇತ್ತೀಚೆಗೆ ಬರ್ದಿರೋಂತ ಬುಕ್ಗಳು. ಹಳೇದೆಲ್ಲ ಇನ್ನೂ ತುಂಬಾ ಇದೆ. ಇದನ್ನೆಲ್ಲ ನನಗ್ಯಾಕೆ ತೋರಿಸ್ತಾ ಇದ್ದೀರಾ? ರಮ್ಯಾ, ಇದೆಲ್ಲ ಲವ್ ಸ್ಟೋರೀಸು. ಪ್ರತಿ ಬುಕ್ನಲ್ಲೂ ಮದ್ವೆಗ್ ಮುಂಚೆ ಹುಡುಗ ಹುಡುಗಿ ಡೇಟ್ಗೆ ಹೋಗೋದ್ರ ಬಗ್ಗೆ ಒಂದೊಂದು ಆಯಾಮದಲ್ಲೂ ಒಂದೊಂದು ಕತೆ ಇದೆ. ಇದ್ರೆ ನೀನು ವಿರಾಜ್ ಡೇಟ್ಗೆ ಹೋಗ್ತಿದ್ದೀರಾ ಅಲ್ವಾ? ಇದನ್ನೆಲ್ಲ ಓದಿದ್ರೆ ನಿನಗೂ ಒಂದು ಐಡಿಯಾ ಬರುತ್ತೆ. ಕಮಾನ್ ಆಂಟಿ, ಡೇಟ್ ಅಂದ್ರೆ ಏನು ಅಂತ ತಿಳ್ಕೊಳ್ದೆ ಇರೋಷ್ಟು ದಡ್ಡಿನ ನಾನು? ಮಿಥಿಲಾ ಅಷ್ಟು ಬುದ್ಧಿವಂತೆ ಅಲ್ಲ ಅಂತ ನನಗೂ ಗೊತ್ತು. ಅದು ಬಿಟ್ರೆ ದಡ್ಡಿ ಅಂತ ನಾನು ಅನ್ಕೊಂಡಿಲ್ಲ. ಆಂಟಿ, ಯಾಕಷ್ಟು ಕೋಪ ಮಾಡ್ಕೋತಿದ್ಯಾ ರಮ್ಯಾ? ಸ್ಟ್ರೆಸ್ ಜಾಸ್ತಿ ಇದ್ರೆ ತಗೋ ಈ ಬುಕ್ ಓದು. ಸ್ವಲ್ಪ ತಾಳ್ಮೆ ಕಲ್ತ್ಕೋತೀಯ. ಈ ಕಾಂಜಿ ಪಿಂಜಿ ಬುಕ್ ಓದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಬೇಕಿದ್ರೆ ನಿಮ್ ಸೊಸೆ ಮಿಥಿಲಂಗೆ ಕೊಡಿ, ಅವಳೇ ಓದ್ಕೊಂಡ್ಲಿ. ಎಷ್ಟು ಕೊಬ್ಬು ಇವಳಿಗೆ. ವಿರಾಜ್ ಹೆಂಡತಿ ಆಗ್ತೀನಿ ಅನ್ನೋ ಅಹಂಕಾರ. ಇವಳನ್ನೇನಾದ್ರೂ ಈ ಮನೆ ಸೊಸೆ ಆಗಕ್ ಬಿಟ್ಬಿಟ್ರೆ ಆ ವೈಜಯಂತಿನ ಹಿಡಿಯೋದಕ್ಕೆ ಆಗಲ್ಲ. ಬೇಡ ಬೇಡ, ಈಗ್ಲೇ ಇದನ್ನ ಮಿಥಿಲಾಗ್ ಹೇಳಿದ್ರೆ ಹೇಗಾದ್ರೂ ಮಾಡಿ ನನ್ನನ್ನ ಕನ್ವಿನ್ಸ್ ಮಾಡ್ಬಿಡ್ತಾಳೆ. ಈ ರಮ್ಯನ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಮದ್ವೆ ನಿಲ್ಸೋದಕ್ಕೆ ಬಲವಾದ ಕಾರಣ ಹುಡುಕ್ಬೇಕು. ಅದೇ ಸರಿ. ನಾಗೋಣ, ಸಾರ್ ರೆಡಿ ಆಗಿದೆ, ಪಲ್ಯ ಡೈನಿಂಗ್ ಟೇಬಲ್ ಮೇಲೆ ಇದೆ, ಚಪಾತಿನ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ, ಮತ್ತೆ ರಸಮ್ಮು. ಔಪ ಸಮಾಧಾನ. ಒಂದೇ ಉಸಲ್ ಹೇಳಕ್ ಹೋಗಿ ಮೂಗಿನೊಳ್ಳೆ ಹೊಡೆದೋಗ್ಬಿಟ್ಟತ್ತು. ಆಮೇಲೆ ಮೂಗುತಿ ಗತಿ ಏನು ಅನಾಥ ಆಗೋಗ್ಬಿಡುತ್ತೆ. ನೀ ತಮಾಷೆಗಳು ನಗೋದಕ್ಕೂ ಪುರ್ಸೋತಿಲ್ಲ ನನ್ನ ಹತ್ರ. ನಂಗೆ ಅರ್ಜೆಂಟ್ ಕೆಲ್ಸ ಇದೆ ಅಣ್ಣ, ಬೇಗ ಹೋಗ್ಬೇಕು. ಆಹಾ, ಇದಾ ಸಮಾಚಾರ? ಸರಿ, ಹಾಗಾದ್ರೆ ನೀನ್ ಮನೆಗೆ ಹೋಗು. ಇದನ್ನೆಲ್ಲ ಮೇಜಿನ ಮೇಲೆ ಇಡೋ ಜವಾಬ್ದಾರಿ ಈ ನಾಗುದು. ಅಯ್ಯೋ ಬೇಡ, ಆಮೇಲೆ ನೀನ್ ಚಳಿಗಿಲ್ ಬಿಟ್ರೆ ನಾನೇ ಇಡ್ತೀನಿ. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ. ಸಾರು ಸಾಂಬಾರ್ಗಳನ್ನು, ಹಣ್ಣಿನ ಹೋಳ್ಗಳನ್ನು ಆ ಮೇಜಿನ ಮೇಲೆ ಇಡಲಾರದಷ್ಟು ಬಲಹೀನನೇ. ಯಾಕಶ್ಚಿತ್ ನೀನು ನನ್ನನ್ನು ಅನುಮಾನಿಸುತ್ತಿರುವೆಯ? ಇದೊಂದು ಬದುಕೆ, ಇದೊಂದು ಜನ್ಮವೇ. ಥೋ, ನಾನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಡೋಂಟ್ ಜಡ್ಜ್ ಎ ಕವರ್ ಬೈ ಬುಕ್. ಫಸ್ಟ್ ಇಂಗ್ಲಿಷ್ ಕಲ್ತ್ಕೋ. ಹಾಕು. ಅತ್ತೆ, ವಿರಾಜ್ ಏನಾದ್ರೂ ಆಫೀಸಿಂದ ಹೊರಟಿದಾನಾ? ನಿಮ್ಗೇನಾದ್ರೂ ಫೋನ್ ಮಾಡಿದ್ನಾ? ಇಲ್ಲಮ್ಮ, ಇಷ್ಟೊತ್ತಾಗ್ಲೇ ಹೊರಟಿರ್ಬೇಕಲ್ಲ ಅವನು. ನೀನೇ ಒಂದ್ಸಲ ಕಾಲ್ ಮಾಡು. ನಾನ್ ಟ್ರೈ ಮಾಡ್ದೆ ಅತ್ತೆ, ರೀಚೇ ಆಗ್ತಾ ಇಲ್ಲ. ಸರಿ, ಒಂದ್ ನಿಮಿಷ ಹೋಗಿ ನೋಡ್ತೀನಿ. ಈ ಹುಡುಗಿ ಕಾಲೊಂದ್ ಕಡೆ ನಿಲ್ತಿಲ್ವಲ್ಲ. ವಿರಾಜ್ ಬಂದ್ರೆ ಮನೆ ಒಳಗಡೆ ಬರ್ದೇ ಇರ್ತಾನ? ಬಂದು ಒಳಗಡೆ ಕುತ್ಕೋ ರಮ್ಯಾ. ಇನ್ನೇನ್ ಬಂದ್ಬಿಡ್ತಾನೆ ಅತ್ತೆ. ನಾನ್ ಕೆಲಸ ಮಾಡೋದು ನೋಡ್ಕೊಂಡೆ ನಿಂತು ಬಿಡ್ತೀಯ. ಬೇಗ ಹೋಗ್ಬೇಕೋ ಬೇಡವೋ? ಅಲ್ಲಿ ವೈಜಯಂತಿ ಮೇಡಮ್ ಇದ್ದಾರೆ, ಕೇಳ್ಕೊಂಡು ಹೋಗು. ಸರಿ ಅಣ್ಣ. ವಿರಾಜ್, ರಮ್ಯಾ ಹುಷಾರು. ನಾಗೋಣ. ಸಾರಿ ಮೇಡಮ್. ನಾಗು, ಕೊನೆಗೂ ಹೊಡೆದಾಕ್ಬಿಟ್ಯಾ? ಹುಷಾರು ಅಂತ ಹೇಳಿದ್ದು ನಿನಗಲ್ಲ ಕಣೋ, ರಮ್ಯಂಗೆ. ಆದ್ರೆ ನನಗೂ ಕೇಳಿಸ್ತಲ್ಲ ಮೇಡಮ್. ಮೊದ್ಲು ಅದನ್ನೆಲ್ಲ ಕ್ಲೀನ್ ಮಾಡು. ನಾನು ಹೆಲ್ಪ್ ಮಾಡ್ತೀನಿ ಮೇಡಮ್. ಎಷ್ಟೊತ್ತಿಂದ ಕಾಯ್ತಿದೀನಿ ಗೊತ್ತಾ ವಿರಾಜ್? ಥ್ಯಾಂಕ್ ಗಾಡ್ ಬಂದ್ಯಲ್ಲ. ಬಾ.